ಸರ್ ಹಾಲಿನ ಬಿಲ್ ಬರುತ್ತಲ್ಲ ಆವಾಗಲೇ ಅದರಲ್ಲೇ ಜಮಾ ಮಾಡ್ಕೊಳ್ಳಿ ಸರ್. ಇವಾಗ ನಾನು ಅಮೌಂಟ್ ತಂದಿಲ್ಲ. ಸರಿ ಆಯ್ತಮ್ಮ, ಹೊರ್ಗಡೆ ಎಳ್ಸಿದೀನಿ ನೋಡಿ, ಗಾಡೀಲಿ ಇಟ್ಕೊಂಡು ಹೋಗ್ಬಿಡಿ. ಅಯ್ಯೋ ಗಾಡಿ ಎಲ್ಲ ಇಲ್ಲ ಸರ್, ನಾವೇ ಎತ್ಕೊಂಡು ಹೋಗ್ಬೇಕು ತಲೆ ಮೇಲೆ. ಅಲ್ಲ ಕಣಮ್ಮ, ಮೊನ್ನೆನೇ ನಾನು ನೋಡಿ ಹೇಳೋಣ ಅಂತ ಅಂದ್ಕೊಂಡೆ. ಅಷ್ಟೊಂದು ವೆಯ್ಟ್ ನೀನು ಹೆಂಗೆ ಎತ್ಕೊಂಡು ಹೋಗ್ಬಿಡ್ತೀಯಲ್ಲಮ್ಮ, ತಲೆ ಮೇಲೆ ಇಟ್ಕೊಂಡು. ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಕಣಮ್ಮ. ಯಾರು ಮನೇಲಿ ಗಂಡು ಮಕ್ಳಿಲ್ವಾ? ಇಲ್ಲ ಸರ್, ಯಾರೂ ಇಲ್ಲ, ಅದಕ್ಕೆ ನಾವೇ ತಗೊಂಡು ಹೋಗ್ಬೇಕು. ಬಿಡಿ ಸರ್, ತಗೊಂಡೋಗಿ ನನಗೆ ನಾಳೆ ಅಭ್ಯಾಸ ಐತೆ, ನಮ್ಮೂರಲ್ಲೂ ತಗೊಂಬರ್ತಿದ್ದೆ, ಅಭ್ಯಾಸ ಐತೆ ಬಿಡಿ ಸರ್, ಏನೂ ಆಗಲ್ಲ. ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ. ಸರಿ ಅಮ್ಮ, ಆಯಿತು. ಬಾಕ್ಲಾಕ್ಬಿಟ್ರ ಅಲ್ಲಿಂದ ಇವನು. ನಾನು ಬೂಸ ತಗೊಂಡು ಬರೋತಿ ಟೈಮ್ ಆಗ್ಬಿಡ್ತು. ಯಾರು ಇಲ್ವಲ್ಲಪ್ಪ ಓದ್ಸೋರು ಇಲ್ಲೇ, ನಾನು ಓದ್ಕೊಳ್ತೀನಿ. ಯಪ್ಪ ತೂಕ ಐತೆ, ಹೆಂಗಪ್ಪ ಇದನ್ನ ಎತ್ತೋದು? ಅಯ್ಯೋ ಪಾಪ, ಅವಳಿಗೆ ಎತ್ತೋದಕ್ಕಾಗ್ತಿಲ್ಲ, ಬೂಸಚ್ಚಿಲ್ಲ. ಸುಮ್ಮನೆ ಅಲ್ಲ, ಅದನ್ನು ಎತ್ಕೊಂಡು ಹೋಗ್ಬೇಕಂದ್ರೆ ಏನು ಮಾಡೋಣ. ಇವಾಗ ಮಾತಾಡ್ಸೋಣ ಹೋಗಿ, ನಾನೆಲ್ಲ ತಗೊಂಬರ್ತೀನಿ ಬಿಡು ಕಲಾ ಅಂತೀನಿ. ಕಲಾ ಇಳಿಸಲ್ಲಿ, ನಾನೆಲ್ಲ ಓದ್ಕೊಂಬರ್ತೀನಿ. ನಿನಗೆ ಎತ್ತೋದಕ್ಕಾಗ್ತಿಲ್ಲ ಅಂತ ಗೊತ್ತು ನನಗೆ. ಇಳಿಸು ಕಲಾ, ಅಷ್ಟೊಂದು ವೆಯ್ಟ್ ಎತ್ಕೊಂಡು ಹೆಂಗೆ ಹೋಗ್ತಾ ಇದೆಯಾ? ಇಳಿಸು, ನಾನು ತಗೊಂಬರ್ತೀನಿ. ಇಳಿಸು. ಏನೋ ಬೇಡ. ಇವಾಗ ಯಾಕೆ ಇಷ್ಟು ದಿವಸ ಕಷ್ಟ ಬಿದ್ದಿದ್ದೀನಿ, ಇವಾಗಲೂ ಹಂಗೆ ಕಷ್ಟ ಬಿದ್ದು ಮಾಡ್ಕೊಂಡು ತಿಂದು ನನ್ನ ಮಕ್ಳನ್ನ ಓದಿಸ್ಕೊಂಡು ನನ್ನ ಪಾಡಿಗೆ ನಾನು ಜೀವನ ಮಾಡ್ತೀನಿ. ಬಿಡು, ಯಾಕೆ ಸುಮ್ಮನೆ, ಇವಾಗ ನಮ್ಮ ಪಾಡಿಗೆ ನಾವು ಇದೀವಲ್ಲ, ನಾವು ಹೆಂಗೋ ತಗೊಂಡು ಹೋಗ್ತೀವಿ, ಸುಮ್ಮನಿರು. ಬೇಡ ಕಲಾ, ಇಳಿಸೆ ಫಸ್ಟು. ನಾನು ತಗೊಂಬರ್ತೀನಿ, ಇಳಿಸು. ನೀನು ಇಷ್ಟೊಂದು 50 kg ಚೀಲ ಹೊತ್ಕೊಂಡು ಹೋಗ್ತಿದ್ರೆ ಏನು ಗತಿ ಆಗ್ತೀಯಾ? ಮೊದಲೇ ಹೆಣ್ಮಕ್ಳು ನೀನು. ಹೆಣ್ಮಕ್ಳು ಜಾಸ್ತಿ ಭಾರ ಎತ್ತಬಾರ್ದು, ಬಟ್ಟಿ ಬೀಳ್ತವೆ. ಇಳಿಸು ಕಲಾ, ಇಳಿಸು ಕಲಾ. ನಾನು ಇಳಿಸು ಅಂತ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇದೆಯಲ್ಲ, ಇಳಿಸು. ತಗೊಂಡು ಹೋಗ್ತಿದ್ದೆ ತಾನೇ, ಯಾಕೆ ಕೇಳಕ್ಕೆ ಇಳಿಸಿದ್ರಿ ನೀವು? ಬೇಡ, ತಾಂಡೋಗ್ಬಿಡ, ನಾನೆಲ್ಲ ಓದ್ಕೊಂಬರ್ತೀನಿ, ಸುಮ್ಮನಿರು. ನೋಡಿ, ನೀನು ಫಸ್ಟ್ ಮನೆ ಹತ್ರ ನೋಡಿ, ನಾನು ಓದ್ಕೊಬರ್ತೀನಿ. ನೋಡಿ, ನೀನು ಯಾರು ಇಲ್ವಾ ನಿನಗೆ? ಇಲ್ಲಿ ಬಂದಿರೋದಕ್ಕಂತ ನನ್ನ ಕಷ್ಟ ಕಾಣ್ತಾ ಐತೆ. ಇವೆರಡು ವರ್ಷ ಇದೆಲ್ಲ ಕಷ್ಟಪಟ್ಟಿದ್ದೀನಿ, ಇವೆರಡು ವರ್ಷನೂ ನಾನು ಹಾಲು ಹಾಕಿದ್ದೀನಿ ತಗೊಂಬಂದು, ಇವೆರಡು ವರ್ಷನೂ ಬೂಸ ಹೊತ್ಕೊಂಡು ಹೋಗಿದ್ದೀನಿ. ಇವಾಗ ಹಾಲಿನ ಕ್ಯಾನ್ ಹಿಡ್ಕೊಂಡು ಚೀಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಹೋಗಿ ಮನೆ ಹತ್ರ ಹೋಗಿ ಕ್ಯಾನ್ ಇಟ್ಟು ಬಂದು ನಾನು ಬೂಸ ತಗೊಂಡೋಗೋಣ ಅಂತ ಬಂದೆ. ಇವೆರಡು ವರ್ಷ ನಾನು ಇದೇ ಥರ ಕಷ್ಟಪಡ್ತಿರೋದು. ಏನು ಇವತ್ತೇನು ನಾನು ಹೊಸ್ದಾಗಿದ್ದೇನು ಕಷ್ಟಪಡ್ತಾ ಇಲ್ಲ. ಸುಮ್ಮನಿರ್ರಿ, ಯಾಕೆ ಇವಾಗ ನೀವು ನನಗೆ ಹಿಂಗೆ ಇದು ಮಾಡ್ತೀರಾ? ಇವತ್ತು ನಿನಗೆ ಕಾಣ್ತಾ ಐತೆ ತಾನೇ ಕಷ್ಟ? ನಾನು ಎಲ್ಲೋ ಟೌನಲ್ಲಿದ್ದೆ, ಎಲ್ಲ ಓಡಾಡ್ಕೊಂಡು ಕೂಡ್ಕೊಂಡು ಮೆರ್ಕೊಂಡು ಇದ್ನಲ್ಲ ಕಲ. ನೀನು ಕಷ್ಟಪಡ್ತಿರೋದು ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಬಂದಾಗಿಂದ ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ ಅಂತ ನನಗೆ ಕಾಣಿಸ್ತಾ ಐತೆ. ತುಂಬ ಬೇಜಾರಾಗ್ತಾ ಐತೆ. ಇದೇನಪ್ಪ ಇದು, ನನ್ನ ಗಂಡಸಾಗಿ ಹಿಂಗೆ ನನ್ನ ಹೆಂಡ್ತಿ ಹಿಂಗೆ ಕಷ್ಟಪಡ್ತಾ ಇದ್ದಾಳೆ, ನನ್ನಿಬ್ರು ಮಕ್ಕಳು ಈ ಥರ, ನಮ್ಮಿಬ್ರು ಮಕ್ಕಳಿಗೋಸ್ಕರ ಇವಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ. ಯಾರಿಗೋಸ್ಕರ ಇವಳು ಇಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ, ಏನು ಅವಳಿಗೋಸ್ಕರನ ಅಂತ ನನಗೆ ಇವಾಗ ಅರ್ಥ ಆಗ್ತೈತೆ. ನೋಡಿ, ನಾನೆಲ್ಲ ಓದ್ಕೊಬರ್ತೀನಿ. ನಡಿ ಬಿಡಿ, ಅದೇನು ತಗೊಂಡೋಗೋದೇನು ನನಗೇನು ದೊಡ್ಡದಲ್ಲ, ತಗೊಂಡೋಗ್ತೀನಿ. ಸುಮ್ಮನೆ ನಡಿಕಲ್ಲ, ಮನೆ ಹತ್ರ ಆಗ್ತೀನಿ, ನಡಿ. ಇವತ್ತು ಕಾಣಿಸ್ತಾ ಐತೆ ನಮ್ಮ ಕಷ್ಟ ಏನು ಅಂತ ನಿನಗೆ. ಇವತ್ತು ಎಲ್ಲ ಕಷ್ಟ ಏನು ಅಂತ ಗೊತ್ತಾಗ್ತೈತೆ. ಇವೆರಡು ವರ್ಷ ಎಷ್ಟು ಕಷ್ಟ ಬಿದ್ದಿರ್ಬೇಕು ಹೇಳಿ ನಾನು. ಬಾ, ಇನ್ಮೇಲೆ ಕಷ್ಟ ಬೀಳ್ಬೇಡ ನೀನು. ನಾನಿದ್ದೀನಿ ಬಾ. ಇವತ್ತು ನಿನ್ನ ಕಷ್ಟ ಏನು ಅಂತ ನನಗೆ ಇವಾಗ ಅರ್ಥ ಆಯ್ತು. ಬಾ ನೋಡಮ್ಮ, ನಾನು ಹೇಳಲಿಲ್ವಾ? ನೋಡು, ಅವಳಿಂದೆ ಹೆಂಗ್ ಸುತ್ತ ಇದ್ದಾನೆ. ಇವಾಗ ನೋಡು, ಹೆಂಡತಿ ಅಂತ ಹೋಗಿರೋದ, ಚೀಲ ಬೇರೆ ಒತ್ಕೊಂಬಂದು ಕೊಡ್ತಾ ಇದ್ದಾನೆ. ಆವಾಗಲೇ ಹಾಲು ಹಾಕೋದಕ್ಕೆ ಹೋದ್ರೆ ಅವಳಿಂದೇನೆ ಹೋದ. ಯಾಕೆ ಹಿಂಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ನನ್ನ ಇಷ್ಟ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ. ಈಗ ನೋಡಿ, ಚೀಲ ಒತ್ಕೊಂಬರ್ತಾ ಇದ್ದಾನೆ. ಅಲ್ಲ ನೋಡು, ನಾನು ಹೋಗಲ್ಲ, ಅವಳಂದ್ರೆ ನನಗೆ ಇಷ್ಟ ಇಲ್ಲ. ಏನೇನು ಚೆನ್ನಾಗಿಲ್ಲ, ದಬ್ರಿಗೆ ಮಕ್ಕ ಅವಳದು, ಮುಷ್ಣಿ ಮೂಗು ಸೆನಕ್ಕಿಲ್ಲ ಅಂತ ಹೇಳ್ತಿದ್ದಾನು. ಇವಾಗ ನೋಡು, ಗರ್ಮ ಚೀಲ ಒತ್ಕೊಂಡೋಗಿ ಕೊಟ್ಟು ಬರ್ತಾ ಇದ್ದಾನೆ. ನಿಂತ್ಕೋ, ಏನು ಚೀಲ ಒತ್ಕೊಂಡು ಹಿಂಗೆ ಹೋಗ್ತಾ ಇದೆಯಾ? ಏನು ಅಂದ್ಕೊಂಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ಅಂತ? ಇವಳು ಚೀಲ ಏನೇ ನನ್ನ ಗಂಡನ ಕರ್ಕೊಂಡೋಗಿ ಚೀಲ ಒರೆಸ್ಕೊಂಡು ಕರ್ಕೊಂಬರ್ತಾ ಇದೀಯಾ? ಅಮ್ಮ, ನಾನೇನು ಹೇಳಲಿಲ್ಲ, ನಾನೇನು ಚೀಲ ಹೇಳ್ಕೊಡು ಅಂತ ಹೇಳಿ ನಾನೇನೇನು ಕರೀಲಿಲ್ಲ. ನಾನೇ ಓದ್ಕೊಂಬರ್ತೀನಿ, ನಾನೇ ಮನೆ ಹತ್ರ ತಂದಾಕ್ತೀನಿ ಅಂತ ಹೇಳಿ ತಗೊಂಬಂದಿರೋದು ಅವರೇನೆ. ಬಾಬಾ ಮಿಟಕ್ಲಾಡಿ ಏನು ನಾಟಕ ಆಡ್ತಾಳೆ ನೋಡು. ಏನು ನಾಟಕ ಆಡ್ತಾ ಇದ್ದಾಳೆ. ಸುಮ್ಮನೆ ದಾರಿ ಬಿಟ್ಟರೆ ಸರಿ. ನಾನು ಏನಿಲ್ಲ, ಇವಾಗ ಚೀಲನೇ ಬೋರ್ಡ್ದಲೆ ಮೇಲೆ ಎತ್ತಾಕ್ಬಿಟ್ಬಿಡ್ತೀನಿ. ನಾನು ಚೀಲ ಓದ್ಕೊಂಡಿದ್ದೀನಿ ತಾನೇ, ಅವಳು ಓದ್ಕೊಂಬರ್ತಿದ್ಲು. ಆಗೋದಿಲ್ಲ ಅಂತ ಹೇಳಿ ನಾನು ನಾನೇ ಓದ್ಕೊಂಬರ್ತೀನಿ ಅಂತ ಹೇಳಿ ಕಾಲನ ಹತ್ರ ನಾನೇ ಇಸ್ಕೊಂಡು ಅವಳು ಓದ್ಕೊಂಡಿರೋ ಚೀಲನ ನಾನೇ ತಗೊಂಬರ್ತಾ ಇರೋದು. ಅವಳೇನು ನನ್ನ ಚೀಲ ಹೊರೋದಕ್ಕೆ ನನ್ನೇನು ಅವಳೇನು ಕರೀಲಿಲ್ಲ. ಒಂದು ನಿಮಿಷ ಸುಮ್ಮನಿರ್ತೀಯ ಸುಸು? ನಾನು ಬಂದು ಮಾತಾಡೋವರೆಗೂ, ಮನೆ ಹತ್ರ ಬಂದು ಮಾತಾಡೋವರೆಗೂ ಸುಮ್ಮನಿರ್ತೀಯ ನೀನು? ನಿನಗೂ ಅನ್ಯಾಯ ಮಾಡಲ್ಲ, ಅವಳಿಗೂ ಅನ್ಯಾಯ ಮಾಡೋದಿಲ್ಲ. ಇದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಜಗಳ ಅಂತೇಳಿ ನನ್ನ ಪಾಡಿಗೆ ನಾವು ಓದ್ಕೊಂಬರ್ತೀವಿ ಅಂದ್ರೆ ಬಿಡಲ್ಲಪ್ಪ ನೀವು. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದೀವತ್ಲಾಗ ಹೆಂಗೋನ. ಅಲ್ಲ, ನೀವು ಅವಳಿಗೆ ಚೀಲ ಒತ್ಕೊಂಬರಕ್ಕೆ ಕೊಡಕ್ಕೆ ಹೋಗಿದ್ರಲ್ಲ, ನಿಮಗೆ ಎಷ್ಟು ಇರಬೇಡ. ಒಳ್ಳೆ ಓದ್ಕೊ,
ಕೊಳ್ಳೆ ಓದ್ಕೊಂಡು ನಡಿಯ ಗೊತ್ತಾಗುತ್ತೆ ಈ ಚೀಲ ಒಂದ್ಸತಿ ದಾರಿ ಬಿಡೆ. ನಾನು 50 kg ಚೀಲ ಓದ್ಕೊಂಡಿದ್ದೀನಿ ತಲೆ ಮೇಲೆ. ಬಿಡು, ಸೈಡ್ ಬಿಡ್ತೀಯಾ? ಓದ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಓದ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ನೋಡಿ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಈ ಕಡೆಗೆ ಬರ್ರಿ, ಹೋಗಿ ಬರ್ಲಿ, ಆಮೇಲೆ ಮಾತಾಡೋಣ. ಭಾರಿ ಇದ್ದಾಳೆ ಇವಳು. ಒಬ್ಬ ಮಂಗ್ಲಿ ಹಂಗಿದ್ರು ಮಂಗ್ಲಿ ಅಂತ ಕೆಲಸ ಮಾಡ್ತಾಳೆ ನೋಡು. ಹಂಗೇನು ಏಯ್ ನೆಟ್ಟಿಗೆ ಮಾತಾಡೋದು ಕಲಿ. ನನ್ನ ಸುದ್ದಿಗೆ ಬಂದರೆ ಏನಿಲ್ಲ ನೋಡು. ನಾನು ಕಷ್ಟಪಡ್ತಿರೋದು ನೋಡಿ ನನ್ನ ಗಂಡ ಬಂದಿರೋದು. ಚೀಲ ನಾನು ಎತ್ಕೊಡ್ತೀನಿ, ನಾನೇ ಹಾಕ್ತೀನಿ ಅಲ್ಲಿಗೆ ತಗೊಂಬಂದು ಅಂತ ಹೇಳಿ ನನ್ನ ಗಂಡ ನನ್ನ ಜೊತೆಗೆ ಬಂದಿರೋದು. ಸುಮ್ಮನೆ ಇದ್ರೆ ಸರಿಯಾಗೈತೆ. ನಾನು ಮಂಗ್ಲಿ ಅಂತವಳಲ್ಲ ನೀವು. ಅಮ್ಮ ಹೋಗು, ನಿನ್ನ ಬುದ್ಧಿ ಎಂತದಂತ ಗೊತ್ತಾಯ್ತು. ಬಾಕಲ್ಲ ಫಸ್ಟ್ ಈ ಚೀಲ ಹಾಕಿ ಬರೋಣ ಬಾಯಿಲಿ. ಈ ಚೀಲ ಎಲ್ಲಿಗೆ ಹಾಕ್ಬೇಕು ಬಾ ತೋರ್ಸಲ್ಲಿಗೆ ಹಾಕಿ ಬರ್ತೀನಿ, ಆಮೇಲೆ ಮಾತಾಡೋಣ. ಸುಸು ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ದು ಅರ್ಥ ಆಗಲ್ವ ನಿನಗೆ? ಬರೋವರೆಗೂ ಇರೋ. ಇಲ್ಲೇ ಹಾಕ್ರಿ, ಹಸುಗಳು ಕಟ್ಟ ಹಾಕ್ತೀನಲ್ಲ ಅಲ್ಲಿ ಹೆಂಚ ಹತ್ರ ಹಾಕ್ರಿ. ನೋಡಮ್ಮ, ನೋಡಲ್ಲಿ ನೋಡು. ಒಬ್ಬ ಭಾರಿ ಇದ್ದಾನೆ. ಏನು ಹಂಗೆ ಮಾತಾಡ್ಸಲ್ಲ, ಅವಳು ಸೆಣಕ್ಕಿಲ್ಲ. ನಾನು ಅವಳಿಂದಲೇ ಕೂಡಿಯೋದು ಕಲ್ತಿದ್ದು ಅಂತ ಹೇಳಿ ಮಾತಾಡ್ದಾನು. ಇವಾಗ ನೋಡು ಹೆಂಗೆ ಚೀಲ ಓದ್ಕೊಂಡು ಗನ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬ ಇವನ್ನೆಲ್ಲ ನಾಟಕ ಆಡ್ತಾನೆ ಕಣಮ್ಮ. ನೋಡಮ್ಮ, ಮಾತಾಡ್ಸಲ್ಲ ಅಂತಿದ್ದಾನು. ಅವಳ ಅದಕ್ಕೆ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡಿರೋದು. ಇದೆಲ್ಲ ನೋಡಿದೆ ಬಂದೆ ಬತ್ತಾನ ನನ್ನ ಗಂಡ ಅಂತ ಹೇಳಿ. ಅವು ಒಂದೇಲಿ ಅವಳು ಇಲ್ಲಿ ಕರ್ಸಿರೋದು. ಮನೆ ಕೊಡ್ಲಿಲ್ಲ ಅಂದ್ರೆ ಗೊತ್ತಿರ್ಲಿಲ್ಲಮ್ಮ. ಅವಳು ಮನೆ ಕೊಡಿಸಿ ಎಲ್ಲನ ಇಲ್ಲಿ ಬರಂಗೆ ಮಾಡಿರೋದು ಇವಳು. ಅವಳಿ ಮತ್ತೆ ಅವಳು ಲಕ್ಷ್ಮಿ ಇದ್ದಾಳಲ್ಲ, ಅವಳು ಎಲ್ಲರೂ ಸೇರ್ಕೊಂಡು ಹಿಂಗೆ ಮಾಡಿರೋದು ಲವಡೇರು. ಕಷ್ಟಪಡ್ತಿರೋದು ನೋಡಿರಿ ಬಂದೇ ಬತ್ತಾನೆ ನೀನು ನೋಡಿಕೊಂಡು ಅಂತ. ಆ ಹುಡುಗರನ್ನ ಕರ್ಕೊಂಬಂದು ಇಲ್ಲೇ ಇಕ್ಕೊಂಡಿರೋದು ಅದಕ್ಕೆ ಮತ್ತೆ. ಹುಡುಗರ ಪರವಾಗಿ ಅದೆಲ್ಲನ ನೋಡಿರಿ ಬತ್ತಾನೆ ಅಂತ. ಅಯ್ಯೋ ಸುಸು, ಏನಿದು ನಿನ್ ಗಂಡ ಪ್ರಶ್ನೆ ಹೆಂಡತಿ ಹತ್ರ ಹೋಗಿದ್ದಾನಲ್ಲೇ? ಅದನ್ನೇ ಕಣೆ ನಾವು ನೋಡ್ತಿರೋದು. ಸಿಸಿ, ನಿನ್ ಗಂಡ ಪ್ರಶ್ನೆ ಹೆಂಡತಿ ಹತ್ರ ಹೋಗಿದ್ದಾನೆ ಅನ್ಕೊಂಡ್ ಬಂದ್ಬಿಟ್ಲು. ಅದನ್ನೇ ನೋಡ್ತಾ ನಾವು ನಿಂತಿದ್ದೀವಿ. ನಾವು ನೋಡಿವ್ ಕಣೆ, ನಾವು ನೋಡೇನೇನೆ ಇಲ್ಲಿ ನಿಂತ್ಕೊಂಡಿರೋದು. ಚೀಲ ಹಾಕಿ ಬರಕ್ಕೆ ಹೋಗಿ ಅನ್ಬೋ ಸುಚ್ಚಿಲ್ಲನ. ಅಯ್ಯೋ ದೇವ್ರೆ. ಅವ ಅಕ್ಕನ ಹತ್ರ ಓತೇನಪ್ಪ, ಚೆನ್ನಾಗಾಗುತ್ತೇನಪ್ಪ ಅವ ಅಕ್ಕನ ಹತ್ರ. ಇವಾಗ ಅಯ್ಯಪ್ಪ ನಿಂತಕ್ಕೆ ಬರಲ್ಲೇನಪ್ಪ, ನೀನು ಬಿಟ್ಟೋಗುತ್ತೇನಪ್ಪ ಸುಸು. ಬಾಯಕ್ಕೆ ಏನಾದರೂ ಇಟ್ಕೊಂಡಿರ್ತೀಯ ಸ್ವಲ್ಪ ಹೊತ್ತು? ಖುಷಿ ಆಗುತ್ತೆ ನನಗೇನಾದ್ರೂ ಆದ್ರೆ ನಿನಗೆ. ಸುಸು ಇಪ್ಪಟ್ಟು ನಿನ್ನ ಹತ್ರ ಬರಲ್ಲ ಕಣಿ. ನೀನು ಒಬ್ಬಳೇ ಆಗ್ತೀಯಾ ಹಿಂಗೆ ಅಂತ ಬರೀ ಇದೇ ಮಾತಾಡ್ತೀಯ. ನಿನ್ನ ಬಾಯಾಗ ಬಾಯಾಗ ಅಂತೀಯ ಏನೋ ಅನಿಷ್ಟು ಬಾಯಾಗ ಹಂಗೆ ಆಗುತ್ತೆ. ಸುಮ್ಮನೆ ಇರೋಕ್ಕಾಗಲ್ವ? ಬಾರಮ್ಮ ಇಲ್ಲಿ ನೋಡೋಣ. ಅದೆಲ್ಲಿ ಎಲ್ಲಿ ದನ ಕಟ್ಟಾಕ್ತಾರೆ ಏನು, ಎಲ್ಲ ಹಸುಗಳು ಎಲ್ಲಿ ಕಟ್ಟಾಕ್ತಾರೆ ನೋಡೋಣ. ಇಲ್ಲೇ ಇಳಿಸೋಣಕ್ಕಲ್ಲ? ಇಲ್ಲೇ ಇಳಿಸು. ನಾನೆಲ್ಲ ಒಳಕ್ಕೆ ಎತ್ತಿಕ್ಕಂತೀನಿ. ಇನ್ನು ಸ್ವಲ್ಪ ಹಾಕ್ಬೇಕಲ್ಲಿ. ಇವಾಗ ಚೀಲ ಹೊಡೆದ್ಬಿಟ್ಟಲ್ಲ, ಹಾಕ್ಬೇಕು, ಮೊಸರು ಇಡಬೇಕು. ಇಲ್ಲೇ ಇಡು. ಅಯ್ಯೋ ಅಲ್ಲಿ ಸುಸು, ನಿನ್ ಗಂಡ ಅಯ್ಯೋ ಕಾಲನ್ ಜೊತೆ ಮಾತಾಡ್ತಾ ಇದ್ದಾನೆ. ಸುಮ್ಮನೆ ನಿಂತ್ಕೊಳ್ಳೆ, ಸುಮ್ಮನೆ ನಿಂತ್ಕೊ, ಕೇಳ್ತೀನಿ ಇವಾಗ ಹೋಗಿ. ನಾನಂತೂ ಸುಮ್ಮನೆ ಬಿಡೋದಿಲ್ಲ ನೋಡು ಕಲಾ. ನನಗೆ ಅಲ್ಲಿಂದ ಓದ್ಕೊಂಬರೋದಕ್ಕೆ ನನಗೆ ಸಾಕಾಗೋಯ್ತು. ನೀನು ಹೆಂಗೆ ಓದ್ಕೊಬರ್ತಿದ್ದೆ? ನನ್ನ ಗಂಡು ಮಕ್ಳಿಗೆ ಸಾಕದಂಗೆ ಆಗುತ್ತೆ, ಗಂಡು ಮಕ್ಳಿಗೆ ತರೋದಕ್ಕೆ ಸುಸ್ತಾಗುತ್ತೆ. ನೀನು ಹೆಂಗೆ ಓದ್ಕೊಬರ್ತಿದ್ದೆ? ತಂದು ಹಾಕಿದ್ಯಲ್ಲ ಬಿಡು. ಇವಾಗ ತಂದು ಹಾಕಿದ್ಯಾ ತಾನೇ? ಏನು ಇವಳೇ ನೀನು ಇವಾಗ ಅವಳು ತಕ್ಕೂ 2 ತಕ್ಕೂ ಕೋಲೋಯ್ತಾ ಇದೆಯಾ? ಅಲ್ಗೂ ಇಲ್ಗೂ ತಾರಾಡ್ತಾ ಇದೆಯಾ ನೀನು? ಇವಾಗೇನು ಇವಳು ಹಿಂಗೆ ಈ ಥರ ಎಲ್ಲ ಇವಳಿಗೆ ಹೆಲ್ಪ್ ಮಾಡ್ತಾ ಇರೋದು? ಏನು ಚೆನ್ನಾಗಿಲ್ಲ, ದಬ್ರಿಗೆ ಮಕ್ಕವಳು, ಅವಳು ಚೆನ್ನಾಗಿಲ್ಲ ನೋಡೋಕ್ಕೆ. ಅದಕ್ಕೆ ಕಣೆ ಸುಸು ನಾನು ನಿನ್ನ ಮದುವೆ ಆಗಿದ್ದು ಅಂತ ಹೇಳ್ತಿದ್ದೆ. ಇಂಟ್ನಾಗ ಇಕ್ ಬತ್ತೀನಿ ತಡಿ ಕಲ. ತಿರ್ಗಾ ಇದ್ದು ಇಲ್ಲೇ ಇಕ್ಕಿದ್ರೆ ನಿನಗೆ ಎತ್ತಕ್ಕಾಗಲ್ಲ, ಒಳಗೆ ಇಕ್ ಬತ್ತೀನಿ ತಡಿ. ಅಂತೂ ಇಂತೂ ನನ್ನ ಗಂಡ ನನ್ನ ಹತ್ರ ಚೆನ್ನಾಗಿ ಆಗೋಕ್ಕೆ ಒಳ್ಳೆ ಬುದ್ಧಿ ಬಂತು. ನೋಡ್ಬಿಟ್ಟು ನಾನು ಕಷ್ಟಪಡ್ತಿರೋದು ಮನಸ್ಸು ಚೇಂಜ್ ಆಯಿತು ಅಂತ ಅನಿಸುತ್ತೆ ನನಗೆ. ನೋಡ್ಬಿಟ್ಲು ಇವಳು ಇವಾಗ ಇರೋದು. ಇವಳಿಗಂತೂ ಬಟ್ಟೆ ಉರಿತಾ ಇದೆ, ಸಹಿಸ್ಕೊಳಕ್ಕಾಗ್ತಿಲ್ಲ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.